ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. DRDO LRACM 2500 ಕಿಲೋಮೀಟರ್ನ ರೂಪಾಂತರ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಗೇಮ್ ಚೇಂಜರ್ ಆಗುವ ಸಾಧ್ಯತೆ ಇರುವ ಒಂದು ಮಹತ್ವದ ಯೋಜನೆಯ ಬಗ್ಗೆ. DRDO ಅಭಿವೃದ್ಧಿಪಡಿಸುತ್ತಿರುವ LRLACM ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್. ಈ ಕ್ಷಣ ಭಾರತಕ್ಕೆ ಇರುವ ಈ ಕ್ಷಿಪಣಿಯ ಸಾಮರ್ಥ್ಯ ಸುಮಾರು 1000 ಕಿಲೋಮೀಟರ್ ಕ್ಲಾಸ್. ಆದರೆ ಇದು ಅಂತಿಮ ಗುರಿಯಲ್ಲ, ಇದು ಕೇವಲ ಆರಂಭ ಮಾತ್ರ. ವಿಜ್ಞಾನಿಗಳು ಈಗಲೇ ಮುಂದಿನ ಹಂತದ ಕೆಲಸ ಶುರು ಮಾಡಿದ್ದಾರೆ. ಅವರ ಗುರಿ ಏನು ಗೊತ್ತಾ? LRLACMನ ರೇಂಜನ್ನು 2500 ಕಿಲೋಮೀಟರ್ಗೆ ಹೆಚ್ಚಿಸುವುದು. DRDOಗೆ ಸಂಬಂಧಿಸಿದ ಅಧಿಕಾರಿಗಳ ಪ್ರಕಾರ ಈ ರೇಂಜ್ ಹೆಚ್ಚಿಸುವ ಪ್ರಕ್ರಿಯೆ ಎಂದರೆ ಇನ್ನಷ್ಟು ಇಂಧನ ಹಾಕಿದರೆ ಸಾಕು ಅನ್ನೋ ಸರಳ ವಿಷಯವೇ ಅಲ್ಲ. ಇದೊಂದು ಸಂಪೂರ್ಣ ಇಂಜಿನಿಯರಿಂಗ್ನ ಬ್ಯಾಲೆನ್ಸ್ ಆಟ. ಒಂದೊಂದು ಕಿಲೋಮೀಟರನ್ನು ಹೆಚ್ಚಿಸಲು ಕೂಡ ತೂಕ ಕಡಿಮೆ ಮಾಡಬೇಕು, ಇಂಜಿನ್ನನ್ನು ದಕ್ಷತೆ ಹೆಚ್ಚಿಸಬೇಕು, ಏರೋಡೈನಾಮಿಕ್ಸ್ ಅನ್ನು ಸುಧಾರಿಸಬೇಕು, ಸ್ಥಿರತೆ ಮತ್ತು ವೇಗವನ್ನು ಉಳಿಸಬೇಕು. ಯಾಕೆಂದರೆ ಮಿಸೈಲ್ಗೆ ತೂಕ ಜಾಸ್ತಿ ಆದರೆ ವೇಗ, ಫ್ಲೈಟ್ ಟೈಮ್, ಸ್ಟೆಬಿಲಿಟಿ ಎಲ್ಲದಕ್ಕೂ ಪರಿಣಾಮ ಬೀರುತ್ತದೆ. ಈ ಸಂಪೂರ್ಣ ಯೋಜನೆಯ ಹೃದಯ ಭಾಗವೇ ಒಂದು ವಿಶೇಷ ಇಂಜಿನ್, ಮಾಣಿಕ್ ಸ್ಮಾಲ್ ಟರ್ಬೋಫ್ಯಾನ್ ಇಂಜಿನ್ STFE. ಈ ಇಂಜಿನ್ ಅನ್ನು GTRE ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿಪಡಿಸಿದೆ. ಇದೇ ಇಂಜಿನ್ ಈಗ LRLACMಗೆ ಪವರ್ ಅನ್ನು ಕೊಡ್ತಿದೆ. ಇಲ್ಲಿ ಅಚ್ಚರಿಯ ವಿಷಯವು ಏನು ಗೊತ್ತಾ? GTRE ಅಧಿಕಾರಿಗಳ ಪ್ರಕಾರ ಈ ಇಂಜಿನ್ DRDO ಕೇಳಿದ್ದ ಅವಧಿಗಿಂತಲೂ ಸುಮಾರು 3 ಪಟ್ಟು ಹೆಚ್ಚು ಕಾಲ ನಿರಂತರವಾಗಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದೆ. ಅಂದರೆ ಭವಿಷ್ಯದಲ್ಲಿ 2500 ಕಿಲೋಮೀಟರ್ ಉಳ್ಳ LRLACM ನಿರ್ಮಿಸೋದಕ್ಕೆ ಹೊಸ ಇಂಜಿನ್ ಬೇಕೇ ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಅದೇ ಮಾಣಿಕ್ ಇಂಜಿನ್. ಸ್ವಲ್ಪ ರಿಫೈನ್ಮೆಂಟ್ ಪ್ಲಸ್ ಅಪ್ಗ್ರೇಡ್ ಮಾಡಿದರೆ ಸಾಕು. ಇದು ಭಾರತಕ್ಕೆ ಭಾರಿ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಸಿಗಲಿದೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಫೋಕಸ್ ಏನು ಗೊತ್ತಾ? ತೂಕ ಕಡಿತ, ವೆಯ್ಟ್ ರಿಡಕ್ಷನ್. DRDO ಈಗ ಸಾಮಾನ್ಯ ಅಲ್ಯೂಮಿನಿಯಂ ಅಲಾಯ್ ಬದಲಿಗೆ ಕಾರ್ಬನ್ ಫೈಬರ್ ಕಾಂಪೋಸಿಟ್ಸನ್ನು ಬಳಸುವ ಬಗ್ಗೆ ಅಧ್ಯಯನ ಮಾಡುತ್ತಿದೆ. ಇದರಿಂದ ಏನು ಲಾಭ? ಮಿಸೈಲ್ನ ತೂಕ ಕಡಿಮೆ ಆಗುತ್ತೆ, ಡೆಡ್ ವೆಯ್ಟ್ ಕಡಿಮೆ ಆಗುತ್ತೆ, ಹೆಚ್ಚು ಜಾಗ ಇಂಧನಕ್ಕೆ ಅಥವಾ ಪೇಲೋಡ್ಗೆ ಸಿಗುತ್ತದೆ, ಏರೋಡೈನಾಮಿಕ್ ಎಫಿಷಿಯನ್ಸಿ ಹೆಚ್ಚಾಗುತ್ತದೆ, ಫ್ಲೈಟ್ ಟೈಮ್ ಜಾಸ್ತಿ ಆಗುತ್ತೆ. ಸರಳವಾಗಿ ಹೇಳಬೇಕಂದ್ರೆ ಲೈಟರ್ ಮಿಸೈಲ್, ಲಾಂಗರ್ ರೇಂಜ್. ಇದಕ್ಕಿಂತಲೂ ಇಂಪಾರ್ಟೆಂಟ್ ಭಾಗ ಇನ್ನೊಂದು ಇದೆ, ಫ್ಯೂಯಲ್ ಟೆಕ್ನಾಲಜಿ. ವಿಜ್ಞಾನಿಗಳು ಈಗ ಹೈ ಡೆನ್ಸಿಟಿ ಫ್ಯೂಯಲ್ಸ್ಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಅಂದರೆ ಒಂದೇ ಲೀಟರ್ ಇಂಧನದಲ್ಲಿ ಹೆಚ್ಚು ಎನರ್ಜಿಗಳನ್ನು ಸ್ಟೋರ್ ಆಗುವಂತೆ ಮಾಡೋ ಫ್ಯೂಯಲ್. ಇದರಿಂದ ಏನು ಲಾಭ? ಮಿಸೈಲ್ ಆಹಾರ ಬದಲಾಯಿಸದೆ ಅದೇ ಟ್ಯಾಂಕ್ ವಾಲ್ಯೂಮ್ನಲ್ಲಿ ಇನ್ನಷ್ಟು ದೂರ ಹಾರಿಸಬಹುದು. ಅಂದರೆ ರೇಂಜ್ ಹೆಚ್ಚಿಸೋಕೆ ಬಾಹ್ಯ ವಿನ್ಯಾಸದ ಬದಲಾವಣೆ ಅಗತ್ಯವೇ ಇಲ್ಲ. ಇಷ್ಟೇ ಅಲ್ಲ ಸ್ನೇಹಿತರೆ, ಪ್ರೊಪಲ್ಷನ್ ರೋಡ್ ಮ್ಯಾಪ್ ಇಲ್ಲಿ ನಿಲ್ಲೋದಿಲ್ಲ. ಮಾಣಿಕ್ STFE ಈಗಾಗಲೇ ಉತ್ಪಾದನೆಯಲ್ಲೇ ಇದೆ. ಆದರೆ ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚು ದಕ್ಷತೆಯ ಟರ್ಬೋ ಫ್ಯಾನ್ ವೇರಿಯಂಟ್ಸ್, ಉತ್ತಮ ಫ್ಯೂಯಲ್ ಎಕಾನಮಿ, ಉತ್ತಮ ಥ್ರಸ್ಟ್ ಟು ವೆಯ್ಟ್ ರೇಷಿಯೋ ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಇದರ ಅರ್ಥ ಏನು? ಭವಿಷ್ಯದ LRLACM ಮಿಸೈಲ್ಗಳು ಇನ್ನಷ್ಟು ದೂರ, ಇನ್ನಷ್ಟು ಕಾಲ, ಇನ್ನಷ್ಟು ದಕ್ಷವಾಗಿ ಕಾರ್ಯನಿರ್ವಹಿಸಬಲ್ಲವು. ಇದರಿಂದ ಒಂದು ವಿಷಯ ಕ್ಲಿಯರ್ ಆಗುತ್ತೆ, LRLACM ಒಂದು ಸಿಂಗಲ್ ಮಿಸೈಲ್ ಪ್ರಾಜೆಕ್ಟ್ ಅಲ್ಲ, ಇದೊಂದು ಸ್ಕೇಲೆಬಲ್ ಮಿಸೈಲ್ ಫ್ಯಾಮಿಲಿ ಸಿಸ್ಟಮ್ ಆಗಿದೆ. ಈಗಿನ 1000 ಕಿಲೋಮೀಟರ್ ಬೇಸ್ಲೈನ್ ಮಾದರಿ ಭವಿಷ್ಯದಲ್ಲಿ 1500 ಕಿಲೋಮೀಟರ್ ಕ್ಲಾಸ್ ಹಾಗೂ ಭವಿಷ್ಯದಲ್ಲಿ 2000 ಕಿಲೋಮೀಟರ್ ಕ್ಲಾಸ್ ಹಾಗೂ 2500 ಕಿಲೋಮೀಟರ್ ಕ್ಲಾಸ್ನ ರೂಪಾಂತರಗಳು ಬರಲಿವೆ. 2500 ಕಿಲೋಮೀಟರ್ ರೂಪಾಂತರ ಬಂದರೆ ಭಾರತ ಯಾವ ಲೀಗ್ಗೆ ಹೋಗುತ್ತೆ ಗೊತ್ತಾ? ಅಲ್ಟ್ರಾ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ತಯಾರಿಸುವ ಕೆಲವೇ ದೇಶಗಳ ಎಲಿಟ್ ಕ್ಲಬ್ಗೆ ಭಾರತ ಸೇರಲಿದೆ.
ಯಾವುದೇ ವಿದೇಶಿ ಸಹಾಯವಿಲ್ಲದೆ. ಇದು ಕೇವಲ ಮಿಸೈಲ್ನ ಶಕ್ತಿಯಲ್ಲ, ಇದು ಫ್ಯೂಚರ್ ಅನ್ಮ್ಯಾನ್ಡ್ ಸಿಸ್ಟಮ್, ಲಾಂಗ್ ಎಂಡ್ಯೂರೆನ್ಸ್ ಪ್ಲ್ಯಾಟ್ಫಾರ್ಮ್ಸ್, ಸ್ಟ್ರಾಟಜಿಕ್ ಸ್ಟ್ರೈಕ್ ಕೇಪಬಿಲಿಟಿ ಎಲ್ಲದಕ್ಕೂ ಫೌಂಡೇಶನ್ ಆಗುತ್ತೆ. ಸರಳವಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, LRSAM ಪ್ರೋಗ್ರಾಮ್ ಈಗ ಒಂದು ಮಿಸೈಲ್ ಯೋಜನೆ ಅಲ್ಲ, ಇದೊಂದು ಭಾರತದ ದೀರ್ಘಾವಧಿ ಸ್ಟ್ರಾಟಜಿಕ್ ತಂತ್ರಜ್ಞಾನದ ವೇದಿಕೆ. ಇಂದು 1000 ಕಿಲೋಮೀಟರ್, ನಾಳೆ 2500 ಕಿಲೋಮೀಟರ್. ಮುಂದಿನ ದಶಕದಲ್ಲಿ ಭಾರತದ ಸ್ವದೇಶಿ ಕ್ರೂಸ್ ಮಿಸೈಲ್ನ ಸಾಮರ್ಥ್ಯ ಮತ್ತು ನಾವು ಇವತ್ತು ಊಹಿಸೋ ಮಟ್ಟಕ್ಕಿಂತಲೂ ತುಂಬ ಮುಂದೆ ಹೋಗೋದು ಫಿಕ್ಸ್. ಇದೇ ಭಾರತದ ರಕ್ಷಣಾ ತಂತ್ರಜ್ಞಾನದ ನಿಜವಾದ ಶಕ್ತಿ. ಸ್ವದೇಶಿ ತಂತ್ರಜ್ಞಾನ, ಸ್ವದೇಶಿ ಇಂಜಿನಿಯರಿಂಗ್, ಸ್ವದೇಶಿ ಭವಿಷ್ಯ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೂ ಈ ಮಾಹಿತಿ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.